ಒಡಿಟ್ ಕಾರ್ಯಕ್ರಮ ದಿನಾಂಕ 13/2/2026ರಿಂದ 16/2/2026ರವರೆಗೆ 3 ದಿನಗಳವರೆಗೆ ನಮ್ಮ ಶ್ರೀಮತಿ ಗೀತಾ ಗಾಂವ್ಕರ್ ಇವರ ನೇತೃತ್ವದಲ್ಲಿ ಗೀತಾ ಹಾಗೂ ಪವಿತ್ರ ರವರು ಈ ಒಂದು ಕಾರ್ಯಕ್ರಮ ಪವಿತ್ರ ಹಾಗೂ ಮಧುರ ಇವರ ವತಿಯಿಂದ ನಮ್ಮಲ್ಲಿ ಸಾಮಾಜಿಕ ಸೋಷಿಯಲ್ ಆಡಿಟ್ ಇದೆ ನಡೀತಾ ಇದೆ. ಹಾಗಾಗಿ ಇವತ್ತು ಕೊನೆಯ ದಿನ. ಈ ಕೊನೆಯ ದಿನದ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಗೀತಾ ಗಾಂವ್ಕರ್ ಇವರಿಗೆ ನಮ್ಮ SDMC ಅಧ್ಯಕ್ಷರಿಂದ ಹಾಗೂ ಎಲ್ಲ ಸದಸ್ಯರುಗಳಿಂದ ಮತ್ತು ಮುಖ್ಯಾಧ್ಯಾಪಕರಿಂದ ಎಲ್ಲ ಮತ್ತು ವಿದ್ಯಾರ್ಥಿಗಳಿಂದ ಈ ಊರಿನ ಪಾಲಕ ಪೋಷಕರ ಕಡೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಆರೋಗ್ಯ ಅಡಿಗೆ ಸಿಬ್ಬಂದಿಯವರ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅವರೇ ಅಧ್ಯಕ್ಷರಾಗಬೇಕಂತ ಕೇಳ್ಕೊಳ್ತಾನೆ. ಅವರಿಗೆ ಈ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರ ಜೊತೆಲಿರುವಂತಹ VIP ಶ್ರೀಮತಿ ಮಧುರಾರವರಿಗೂ ಹಾಗೂ ಶ್ರೀಮತಿ ಪವಿತ್ರ VIPಗಳು ತಾಲೂಕು ಪಂಚಾಯತ್ ವತಿಯಿಂದ ಬಂದಂಥವರು, ಅವರಿಗೂ ಸಹಿತ ನಮ್ಮ SDMC ಅವರ ಪರವಾಗಿ, ಅಧ್ಯಕ್ಷರ ಪರವಾಗಿ, ನನ್ನ ಪರವಾಗಿ, ನಮ್ಮ ಶಿಕ್ಷಕಿಯರ ಪರವಾಗಿ ಒಂದು ವಿದ್ಯಾರ್ಥಿಗಳ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ನಮ್ಮ ಅಲ್ಲಿ ಉತ್ತಮ ಕಾರ್ಯಕ್ರಮ ನಾವು ಈಗ ಮುಗಿಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ರಾಘವೇಂದ್ರ ಅಣ್ವೇಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸದಸ್ಯರ ದೀಪ ಹಾಗೂ ಸದಸ್ಯರಂತ ನಯನ ಅವರಿಗೆ, ಸದಸ್ಯರಂತ ವಿದ್ಯಾರವರಿಗೆ, ನಮ್ಮ ಎಲ್ಲ ಇವರಿಗೂ ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮ ಸ್ವಾಗತ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಶಿಕ್ಷಕಿಯರಂತ ಸುಜಾತ ನಾಯಕರವರಿಗೆ ಹಾಗೂ ಶಿಕ್ಷಕಿಯರಾದಂಥ ನಮ್ಮ ಛಾಯಾ ಇವರಿಗೆ ಗೌಡರವರಿಗೆ ಮತ್ತು ನಮ್ಮ ಸಿಬ್ಬಂದಿಯವರಿಗೆ, ಅಡಿಗೆ ಸಿಬ್ಬಂದಿಯವರಿಗೆ ಹಾಗೂ ನಿಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಈಗ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ವಿದ್ಯಾರ್ಥಿಗಳಿಂದ ನಾಡಗಿ श्री भारत जननीय तनुजाते जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹಣ್ಣಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪರ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲ ಪವೈಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ.
ಬಂದಂತ ಪಾಲಕ ಪೋಷಕರೇ ಮತ್ತು ಶಿಕ್ಷಕರೊಂದಿಗೆ ಮುದ್ದು ಮಕ್ಕಳೇ, ಇವತ್ತು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೋಧನೆ ಎಲ್ಲ ಪ್ರಾರಂಭಿಸಿದ್ದೇವೆ. ಇವತ್ತು ಕೊನೆಯ ದಿನ, 3 ದಿನದ ಒಂದು ಪ್ರೊಸೆಸ್ ಇದು. ಫಸ್ಟ್ ದಿನ ಬರ್ತೇವೆ, ಎಲ್ಲ ಸಾಮಾನ್ಯ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ. ಸಾಮಾನ್ಯ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ ಮತ್ತು ದಾಖಲಾತಿಗಳನ್ನೆಲ್ಲ ನೋಡ್ತೇವೆ. ಆನಂತರ ಮಕ್ಕಳೊಡನೆ ಚರ್ಚೆ ಮಾಡ್ತೇವೆ. 2 ದಿನ ಕೆಲವು ಪಾಲಕರ ಮನೆ ಭೇಟಿಯನ್ನ ಮಾಡ್ತೇವೆ. ನಂತರ ಇವತ್ತು ಸಭೆಯನ್ನು ಮಾಡ್ತೇವೆ. 3 ದಿನ ಸಭೆ ಅಂದ್ರೆ ಏನಿಲ್ಲ, ಸರ್ಕಾರದಿಂದ ನಿಮ್ಗೆ ಸಾಕಷ್ಟು ಪ್ರಯೋಜನಗಳು ಆಗಿದೆಯಲ್ಲ, ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ ನಿಮ್ಗೆ ಸಿಕ್ಕಿದೆಯಲ್ಲ, ಪ್ರಯೋಜನ ಸಿಗ್ಲಿಲ್ವಾ? ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಬೆನಿಫಿಟ್ ಸಿಕ್ಕಿದೆ ಇಲ್ಲ? ಈಗ ನೀವು ಮಾತಾಡ್ಬೇಡಿ, ಮಕ್ಕಳು ಅಮ್ಮ ಒಂದೇ ಮಾತಾಡ್ಬೇಕು. ಸಿಕ್ಕಿದೆ ಅಲ್ಲ? ಸಿಕ್ಕಿದೆ ಅಲ್ಲ ಎಲ್ರಿಗೂ? ಏನೇನ್ ಸಿಕ್ಕಿದೆ ಅಂತ ಯಾರಾದ್ರೂ ಒಬ್ರು ಎದ್ದು ಹೇಳ್ತೀರಾ? ನಿಮ್ಮ ಮಕ್ಕಳಿಗೆ ಏನೇನ್ ಸಿಕ್ಕಿದೆ ಅಂತ ಹೇಳಿ. ಏನೇನ್ ಸಿಕ್ಕಿದೆ? ಮೊಟ್ಟೆ ಮತ್ತೆ ಕೆಲವು ಸುಮಾರು ಮಕ್ಕಳಿಗೆ ಸಿಕ್ಕಿದೆ. ಅದೇ ಸುಮಾರು ನಿಮ್ಮ ತಾಯಿಯಂದ್ರಿಗೆಲ್ಲ ಗೊತ್ತಿರುತ್ತೆ ಏನೇನು ಸಿಕ್ಕಿದೆ ಅಂತ. ನೀವು ಅವ್ರು ಹೇಳ್ಬಿಟ್ಟು ಬಗ್ಗೆ ನೀನ್ ಚಿಕ್ಕಿ ಎಲ್ಲ ಕೊಡ್ತಾರೆ. ಹೋದ ವರ್ಷ ಕೊಟ್ಟಿದ್ರು, ಈ ವರ್ಷ ಮೊಟ್ಟೆ, ಪಟ್ಟಿ ಪುಸ್ತಕ, ಬಟ್ಟಿ ಎಲ್ಲ ಪುಸ್ತಕ, ನೀವು ಕುತ್ಕೊಳ್ಳಿ. ಮತ್ತೆ ಚಪ್ಪಲ್ ಹೇಳಿದ್ದಾರೆ. ನೀವು ಹೇಳ್ಕೊಡ್ಬೇಡ್ರಿ. ಹಂಗೆ ಸ್ಕಾಲರ್ಶಿಪ್ ಸಿಗ್ತದೆ, ಆಮೇಲೆ ಪುಸ್ತಕ ಬಿಟ್ಟಿದ್ದಾರೆ. ಮತ್ತು ಸುಮಾರು ಸಿಗ್ತದೆ, ಬಿಟ್ಟಿದ್ದಾರೆ. ಮಕ್ಕಳು ಹೇಳ್ತಾರೆ, ಮೊನ್ನೆ ನಾ ಹೇಳಿದ್ದೇನೆ, ಅವ್ರು ಹೇಳಿದ್ದಾರೆ. ನೆನ್ಪುಂಟಲ್ಲ ಏನೇನು ಸಿಗ್ತದೆ ಅಂತ. ನಿಮ್ಮ ಮಕ್ಕಳಿಗೆ ಸೋಮವಾರ ಸೇರ್ಕೊಡ್ತಾರೆ. ನೀವು ಹೇಳ್ಬೇಡಿ, ಮಕ್ಕಳು ಹೇಳ್ಬೇಡಿ. ತಾಯಿಲಿ ಸೋಮವಾರ ಸಹ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ. ನಿಮ್ಗೆ ಏನಾಗಿದೆ, ಸವಲತ್ತುಗಳು ತುಂಬಾ ಬರೋದ್ರಿಂದ ಯಾವ್ದು ಕೊಡ್ತಾರೆ ಯಾವ್ದು ಬಿಡ್ತಾರೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಾವೆಲ್ಲ ಕಲಿಬೇಕಾದ್ರೆ ನಮ್ಗೆ ಏನು ಇಲ್ಲಾಗಿಲ್ಲ. ದೂರದಿಂದ ಶಾಲೆಗೆ ಬರ್ತಿದ್ವಿ, ಒಂದು ಕುಡಿಲಿ ನೀರು ವ್ಯವಸ್ಥೆ ಇಲ್ಲ, ಮಾಡ್ತಿದ್ವಿ ಈ ತರ ವ್ಯವಸ್ಥೆ ಇಲ್ಲ. ಊಟ ಅದರಲ್ಲಿ 1 ಜನರು 26 ಜಂತುಗಳಿಗೆ ಯಾವ ಕೊಡ್ತಾರೆ? ಯಾರು ಹೇಳಿದ್ರಿ? ಅಲ್ಲಿ ಯಾರು ಹೇಳ್ಕೊಟ್ರು? ಜಂತುಗಳಿಗೆ ಮೊನ್ನೆ ಯಾಕೆ ಕೇಳ್ತಾ ಇದ್ದೇನೆ ಗೊತ್ತದೆ ಇದನ್ನ? ನಿಮ್ಗೆ ಎಷ್ಟು ಮಕ್ಕಳ ಬಗ್ಗೆ ಎಷ್ಟು ಜವಾಬ್ದಾರಿ ಇರ್ಬೇಕು. ನಿಮ್ಮ ಮಕ್ಕಳಲ್ವಾ ಇಲ್ಲಿ ಬರ್ತಾ ಇರುವವರು. ನೀವು ಶಿಕ್ಷಕರ ಮೇಲೆ ಪೂರ್ತಿ ಜವಾಬ್ದಾರಿ ಯಾವಾಗಲೂ ಹಾಕ್ಬಾರ್ದು. ಯಾಕೆ ಹೇಳಿ, ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕಾಳಜಿ ಇರ್ಬೇಕು. ನೀವು ಮನೆಗೆ ಹೋದ ತಕ್ಷಣ ಸೋಮವಾರ ದಿನ ಇವತ್ತು ನಿಮ್ಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರೆ ಹೇಗೆ, ನೀವೇನು ಊಟ ಮಾಡಿದ್ವಿ, ಮತ್ತೆ ಏನ್ ಕಲ್ಸಿದ್ರು ಕೇಳ್ಬೇಕಾ ಬೇಡ? ಕೇಳ್ಬೇಕಲ್ಲ, ನಿಮ್ಗೆಲ್ಲರೂ ಗೊತ್ತಿರ್ಬೇಕಲ್ಲ ಅದಕ್ಕೆ. ಈಗ ನೀವು ನೋಡ್ರಿ, ನೀವು ಹೇಳಿದ್ರೆ ನೀವು ಬಿಟ್ಟಿದ್ದನ್ನು ಮತ್ತೆ ನಾ ಹೇಳ್ತೇನೆ. ನೀವು ಮತ್ತು ಬಿಟ್ಟಿದ್ದೀರಾ. ಈಗ ಜಂತುಗಳಿಗೆ ಮತ್ತು ವಾರದಲ್ಲಿ ಒಂದ್ಸಲ ಗುಳಿಗೆ ಕೊಡು ಹೇಳಿದ್ರಿ ಅಲ್ವಾ? ಕಬ್ಬಿಣ ಹಾಕೋದು ಹೇಳಿದ್ರಲ್ಲ. ಯಾವ್ದು ಬಿಟ್ಟಿದ್ದೀರಿ? ಈಗ ಯಾವ್ದು ಬಿಟ್ಟಿದ್ದೀರಿ? ಮತ್ತೊಂದು ಬಿಟ್ಟಿದ್ದೀರಿ. ಹೇಳ್ಬೇಡಿ, ಮಕ್ಕಳು ಹೇಳ್ಬೇಡಿ ನೀವು. ಯಾಕೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಪಾಲಕರು ಏನ್ ಮಾಡಿದ್ದಾರೆ, ಎಲ್ಲ ಶಾಲೆ ಮೇಲೆ ಜವಾಬ್ದಾರಿ ಹಾಕಿದ್ದಾರೆ. ಮಕ್ಕಳನ್ನ ಬೆಳಿಗ್ಗೆ 9 ಗಂಟೆಗೆ ಬಂದು ಬಿಟ್ಟು ಸಂಜೆ 4 ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆವಾಗ ಅವರು ಎಲ್ಲ ಜವಾಬ್ದಾರಿಯನ್ನು ಶಾಲೆಯ ಶಿಕ್ಷಕರ ಮೇಲೆ ಹಾಕಿದ್ದಾರೆ. ಜೊತೆಗೆ ಅವರಿಗೆ ಸರ್ಕಾರದಿಂದ ಏನ್ ಸೌಲಭ್ಯ ಸಿಗ್ತದೆ ಅಂತಾನೆ ಗೊತ್ತಿಲ್ಲ. ಈಗ ಒಪ್ಕೊಳ್ಳೇಬೇಕಾಯ್ತಲ್ಲ ನೀವು ಹೇಳಿದ್ಮೇಲೆ. ವರ್ಷಕ್ಕೊಂದ್ಸಲ ನಿಮ್ ಶಾಲೆಗೆ ಯಾರು ಬರ್ತಾರೆ ಗೊತ್ತಿದ್ಯಾ? ವರ್ಷಕ್ಕೊಮ್ಮೆ ಬರ್ತಾರೆ ನಿಮ್ ಶಾಲೆಗೆ. ಯಾರು ಬರ್ತಾರೆ? ಯಾರು ಹೇಳ್ತೀರಿ? ಮಕ್ಕಳು ಹೇಳ್ಬಿಟ್ಟು ತಾಯಿ ಹೇಳ್ತಾರೆ ಹೇಳಿ. ಡಾಕ್ಟರ್ ಬರ್ತಾರೆ ಗೊತ್ತಿದೆಯಲ್ಲ. ಒಂದು ಕಾರ್ಡ್ ಇದೆ ಶಾಲೆಯಲ್ಲಿ, ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಒಂದು ಕಾರ್ಡ್ ಮಾಡ್ತಾರೆ ಗೊತ್ತಿದ್ಯಾ? ಆ ಕಾರ್ಡ್ ಅಲ್ಲಿ ಅವ್ರು ಬಂದು ಟೆಸ್ಟ್ ಮಾಡಿ ಎಂಟ್ರಿ ಮಾಡ್ತಾರೆ. ಈಗ ಸುಮಾರು ಶಾಲೆಗಳಲ್ಲಿ ಪರೀಕ್ಷೆ ಮಾಡಿದಾಗ ಮಕ್ಕಳಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿದೆ ಅಂತ ಬಂದಿದೆ. ಬಹಳಷ್ಟು ಜನರಿಗೆ ಹಿಮೋಗ್ಲೋಬಿನ್ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇವೆಲ್ಲ ಬಿಟ್ಟು ಗುಳಿಗೆಯನ್ನ ಕೊಟ್ಟಿದ್ದಾರೆ ಹಿಮೋಗ್ಲೋಬಿನ್ ಹೆಚ್ಚಾಗಲಿ ಅಂತ ಕೆಲವು ಶಾಲೆಗಳಲ್ಲಿ.
ನಿಮ್ಮ ಶಾಲೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಬೇರೆ ಶಾಲೆಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನು ಶಿಕ್ಷಕರು ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ದೂರದಿಂದ ಬರುವಂಥ ಮಕ್ಕಳು, ಇಲ್ಲಿ ದೂರದಿಂದ ಬರುವಂಥ ಮಕ್ಕಳು ಯಾರಿಲ್ಲ ಅಲ್ವಾ? ಎಲ್ಲ ಸಮೀಪದವರೇ. ದೂರದಿಂದ ಬರುವಂಥ ಮಕ್ಕಳು ಅಂದ್ರೆ ದೂರದಿಂದ ಅಂದ್ರೆ ಅಲ್ಲಿ ಬೇರೆ ಯಾವುದೇ ಶಾಲೆ ಇರಬಾರ್ದು, ಯಾವುದೇ ಶಾಲೆ ಇಲ್ಲದೆ ದೂರದಿಂದ ಬರುವಂಥ 2 ಕಿಲೋಮೀಟರ್ ದೂರದಿಂದ ಬರುವಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಪ್ರಯಾಣ ಭತ್ಯೆ ಅಂತ ಕೊಡ್ತಾರೆ. ಆನಂತರ ಇದು ಸ್ಕಾಲರ್ಶಿಪ್ SC/ST ಬರ್ತಾ ಇದೆ. ಆಮೇಲೆ ಇದು ವಿಕಲಚೇತನರಿಗೆ ಬರ್ತಾ ಇದೆ. ಉಳಿದವರಿಗೆ ಈಗ ಕೊರೋನಾ ನಂತರ ಈ ಇದು ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಬರ್ತಾ ಇಲ್ಲ. 2019 ನಂತರ ಬರಲಿಲ್ಲ. ಉಳಿದಂಥವರಿಗೆಲ್ಲ ಬರ್ತಾ ಇದೆ ಯಾವುದು ಸ್ಕಾಲರ್ಶಿಪ್. ಆದರೆ ಅದಕ್ಕಿಂತ ಹೆಚ್ಚಾಗಿ ಪುಸ್ತಕ ಕೊಡ್ತಾರೆ. ಆಮೇಲೆ ಶಾಲೆ ಫಸ್ಟ್ ನೀವು ಮಕ್ಕಳು ಸೇರಿಸ್ತಿರಲ್ಲ, ಆವಾಗ ಎಷ್ಟು ರೊಕ್ಕ ಕೊಡ್ತೀರಿ? ಶಾಲೆ ಫೀ ಅಂತ ಕೊಡುದಿಲ್ಲಲ್ಲ. ಅಂದಮೇಲೆ ಉಚಿತ ಶಿಕ್ಷಣ ಅಲ್ವಾ, ಫ್ರೀ ಶಿಕ್ಷಣ. ನೀವು ಕಲಿಬೇಕಾದ್ರೆ ಅಡ್ಮಿಷನ್ ಫೀ ಅಂತ ಕೊಡ್ತಿದ್ರ? ನೀವ್ಯಾರು ಶಾಲೆಗೆ ಹೋದಾಗ ಕೊಟ್ಟಿದ್ರಾ? ನೀವ್ಯಾರು ಕೊಟ್ಟಿದ್ದೀರ? ಏನು ಕಲ್ತಿದ್ರಿ ನೀವು? ಕೊಟ್ಟಿರಲ್ಲ ನೀವು? ನೀವೇನು ಕಲ್ತಿದ್ರಿ? ಕೇಳಿ ಸರ್ಕಾರಿ ಶಾಲೆ ಏನು ಕಲ್ತಿದ್ರಿ ಅಂದ್ರೆ ಆ ಟೈಮಿಗೆ ಇಲ್ಲ, ನಾವೆಲ್ಲ ಇರ್ಬೇಕಾದ್ರೆ ಇತ್ತು ಅಡ್ಮಿಷನ್ ಫೀ ಅಲ್ಲ ಮೇಡಮ್. ಅಡ್ಮಿಷನ್ ಫೀ ಅಂತ ಆವಾಗ ಕಡಿಮೆ ಇದ್ದು ಸಹಿತ ಆವಾಗ ಅದೊಂದು ಕಾರಣ ಇತ್ತು. 6-7 ರೂಪಾಯಿ ಕನ್ನಡ ಶಾಲೆ ಮಕ್ಕಳಿಗೆ 5 ಚಿಲ್ಲರೆ ಎಲ್ಲೆಷ್ಟು ಇತ್ತು ಅಲ್ಲ ಮೇಡಮ್? 5 ರೂಪಾಯಿ 35 ಪೈಸೆ ತುಂಬಿದ್ದು ನೆನಪಿದೆ ನನಗೆ. ಹೌದು, ಎಲ್ಲ ಪುಸ್ತಕ ಪಟ್ಟಿ ತಗೊಳ್ಳೋದು, ಯೂನಿಫಾರ್ಮ್ ಬಟ್ಟೆ ಅಥವಾ ಮಕ್ಕಳೇ ತಂದೆ ತಾಯಿನೇ ತಂದ್ಕೊಡೋದು ಎಲ್ಲ. ಜೊತೆಗೆ ಊಟಕ್ಕೂ ಮನೆಗೆ ಹೋಗ್ಬೇಕು ನಾವು. ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಹೋಗಿ ಮತ್ತೆ ಬರಬೇಕು. ಮತ್ತೆ ನೀರೆಲ್ಲ ಬಾಟ್ಲಿ ಎಲ್ಲ ತರೋದ ಇದಿಲ್ಲಾಗಿತ್ತು, ಸಿಸ್ಟಮ್ ಇಲ್ಲಾಗಿತ್ತು. ಡ್ರಮ್ನಲ್ಲಿ ಒಂದು ಡ್ರಮ್ನಲ್ಲಿ ನೀರು ತುಂಬಿಡ್ತಿದ್ರು, ಒಂದು ಲೋಟ ಅಥವಾ ತಂಬಿಗೆ ಇಟ್ಟಿದ್ರು, ಅದನ್ನ ನಾವು ನೀರು ಹಚ್ಕೊಂಡು ಕುಡಿಯುದು, ಎಲ್ಲರೂ ಕುಡಿತಿದ್ವಿ ಕೂಡಿ. ಆದ್ರೆ ಒಂದು ಶೀಕಂತೂ ಎಂತದ್ದು ಬರ್ತಾ ಇರ್ಲಿಲ್ಲ ಅವರು, ಅಷ್ಟು ಚಂದ ವಾತಾವರಣ ಆಗಿತ್ತು. ಆದ್ರೆ ಈಗ ಆಸಿ ಬಿಸಿಲು ಮಕ್ಕಳಿಗೆ ಕಾಳಜಿ ಮಾಡಿದ್ರು ಸಹಿತ ಏನಾದ್ರು ಒಂದು ಆರಾಮಿರುದಿಲ್ಲ, ಇರುದಿಲ್ಲ ಅಂತ ತೊಂದರೆಗಳು ಬರ್ತಾ ಇದೆ. ಮತ್ತೆ ನಮಗೆ ಡಾಕ್ಟರ್ ಟೆಸ್ಟ್ ಇಲ್ಲ, ಯಾವುದು ಗುಳಿಗೆ ಇಲ್ಲ, ಎಂಥದ್ದು ಇಲ್ಲ. ಎಲ್ಲ ಮನೆ ಏನಿದ್ರು ಸಾಲ ಕೊಟ್ಟು ಶಾಲೆಗೆ ಹೋಗೋದು, ಮನೆಗೆ ಹೋಗೋದು, ಮನೆ ಊಟ ಮಾಡ್ಕೊಳ್ಳೋದು, ಬರೋದು. ಮತ್ತೇನಾಗಿತ್ತಂದ್ರೆ ಮನೆಗೆ ಊಟಕ್ಕೆ ಹೋಗ್ತಿದ್ವಿ, 11:30 ಬಿಡ್ತಿದ್ರು, ಊಟಕ್ಕೆ ಹೋಗ್ತಿದ್ವಿ. ಬರ್ಬೇಕಾದ್ರೆ 8 ಗಂಟೆ ಮಾಡ್ತಾ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿಬಿಟ್ರೆ 2 ಬೆಲ್ ಹೊಡಿತಿದ್ವಿ. ಆ ಬೆಲ್ ಹೊಡೆದ್ಮೇಲೆ ನಾವು ಬಂದ್ಬಿಟ್ಟು ನಾವು ಒಂದು ಕಾಲ ನಿಂತ್ಕೋಬೇಕು ಅಲ್ಲಿ ಶಾಲೆ ಕ್ಲಾಸ್ವರೆಗೆ. ಈಗೇನಾಗಿದೆ, ಮಕ್ಕಳಿಗೆ ಎಲ್ಲ ಸವಲತ್ತನ್ನು ಕೊಟ್ಟಿದ್ದಾರೆ, ಆದ್ರೆ ಮಕ್ಕಳಿಗೆ ಹೊಡಿಬೇಡಿ ಅಂತ ಹೇಳಿದ್ರು. ನೀವು ಪಾಲಕರು ಕೇಳ್ಬೋದು, ನಮ್ಮ ಮಕ್ಕಳಿಗೆ ನೀವು ಹೊಡಿಬೇಕಾ, ನೀವು ಹೇಳ್ತಾ ಇದ್ದೀರಾ? ಹಾಗಲ್ಲ, ಅದೇನಾಗ್ತದೆ, ಮಕ್ಕಳು ಹೆದರುವುದೇ ಇಲ್ಲ, ಹಾಗಲ್ಲ ಅಲ್ವಾ? ಸಿಡಿಯೇರಿತನ ಮಾಡ್ತಾರೆ. ಮತ್ತೆ ಊಟಕ್ಕೆ ಇನ್ನು ಮಧ್ಯಾಹ್ನ ಉಪಹಾರ ಯೋಜನೆ 2 ಇದ್ರೊಳಗೆ ನಿಮ್ಗೆ ಬರ್ತಾ ಇದೆ ದುಡ್ಡು. ಏನ್ ಹೇಳಿ, ಒಂದು ಸಮಗ್ರ ಶಿಕ್ಷಣ, ಮತ್ತೊಂದು ಮಧ್ಯಾಹ್ನ ಉಪಹಾರ ಯೋಜನೆ. ಮಧ್ಯಾಹ್ನ ಉಪಹಾರ ಯೋಜನೆ ಅಂದ್ರೆ ಈಗ ಹಾಲು, ಮೊಟ್ಟೆ, ಬಾಳೆಹಣ್ಣು, ಊಟ, ರಾಗಿ ಮಾಲ್ಟು ಇವೆಲ್ಲ ಮಧ್ಯಾಹ್ನ ಉಪಹಾರ ಯೋಜನೆ ಸಂಬಂಧಪಟ್ಟಿದ್ದು. ಈ ಬೂಟು, ಸಾಕ್ಸು, ಮತ್ತೆ ಪುಸ್ತಕ, ಯೂನಿಫಾರ್ಮು, ಮತ್ತೆ ಟ್ಯಾಬ್ಲೆಟ್ ಎಲ್ಲ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಹೀಗೆ 2 ರೀತಿಯಲ್ಲಿ ಶಾಲೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದೆ ಸರ್ಕಾರ ಕೇಳಿದ್ರೆ, ಈ ಎಲ್ಲ ಸವಲತ್ತವನ್ನ ನಾವು ಕೊಡ್ತಾ ಇದ್ದೇವೆ, ಇದ್ರೊಳಗೆ ಶಿಕ್ಷಕರು, ಪಾಲಕರು ಮತ್ತು ಬಾಲಕರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಅವ್ರು ಯಾವ ಕೊಂಡಿ ಅಂತ ಕೆಲಸ ಮಾಡ್ಬೇಕು ಅಂದ್ರೆ ಬಾಲಕ, ಶಿಕ್ಷಕ, ಪಾಲಕ 3 ಜನ ಒಂದು ಕೊಂಡಿ, ಆ ಕೊಂಡಿ ಅಂತ ಕೆಲಸ ಮಾಡ್ಬೇಕು. ನಾವೆಲ್ಲ ಕಲಿಬೇಕಾದ್ರೆ ಇದು ಬರೀ ಶಿಕ್ಷಣವನ್ನು ಕೊಡ್ತಾ ಇದ್ರು, ನಾವು ಮನೆಗೆ ಹೋದ ತಕ್ಷಣ ಏನ್ ಕೇಳ್ತಿದ್ರು, ಹೋಮ್ವರ್ಕ್ ಏನ್ ಕೊಟ್ಟಿದ್ರು, ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಈಗ ನೀವ್ ಹಂಗಲ್ಲ, ಊಟ ಏನ್ ಕೊಟ್ಟಿದ್ರು ಕೇಳ್ತಿರಲ್ಲ, ಏನ್ ತಿಂದಿದ್ದೀರಿ ಕೇಳುದಿಲ್ಲ, ಕರೆ ಹೇಳ್ರಿ ಕೇಳ್ತಿರಲ್ಲ. ಈಗ ಮತ್ತೇನಾಗಿದೆ, ಡೈಲಿ ಮೊಟ್ಟೆ ಕೊಡೋ ಪದ್ಧತಿ ಬಂದಿದೆ. ಅದರಿಂದ 10 ಜನ ಮಕ್ಕಳು ಮೊಟ್ಟೆ ತಿಂತಾರೆ, 10 ಜನ ಮಕ್ಕಳು ತಿನ್ನುವುದಿಲ್ಲ, ತರಕಾರಿ ತಿನ್ನುವುದಿಲ್ಲ ಅಲ್ವಾ? ಬಹಳ ಇದು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಶಿಕ್ಷಕರಿಗೆ ತುಂಬಾ ಹೆವಿ ಆಗಿದೆ. ಈಗ ಎಲ್ಲ ಕೆಲಸಗಳನ್ನು ಶಿಕ್ಷಕರೇ ಮಾಡ್ಬೇಕಾಗಿದೆ. ಅಂದ್ರೆ ಮಕ್ಕಳಿಗೆ ಊಟ ಕೊಡ್ಬೇಕು, ಜೊತೆಗೆ ಪಾಠ ಕೊಡ್ಬೇಕು, ಎಲ್ಲ ಬೆಳಿಗ್ಗೆ ಬಂದ ತಕ್ಷಣ ಹಾಲಿನ ವ್ಯವಸ್ಥೆ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು, ನಂತರ ಊಟದ ವ್ಯವಸ್ಥೆ ಮಾಡ್ಬೇಕು. ದಿವಸ ಮೊಟ್ಟೆ ಎಷ್ಟು ಹಾಕಿದ್ರಿ, ಖರ್ಚು ಮಾಡಿದ್ರಿ, ಮತ್ತೆ ಊಟ ಎಷ್ಟು ಜನ ಮಕ್ಕಳು ಮಾಡಿದ್ರು, ಇದರ ರಿಪೋರ್ಟ್ ಅನ್ನ ದಿನನೇ ಶಾಲೆಗಳಿಗೆ ಕಳಿಸ್ಬೇಕು. ಇದಕ್ಕೆ ಆಫೀಸಿಗೆ, ತಾಲೂಕು ಪಂಚಾಯತ್ ಆಫೀಸ್ ಕಳಿಸ್ಬೇಕು. ಜೊತೆಗೆ ಇತರೆ ಶಾಲೆಯ ಮತ್ತೆ ಯಾವ್ದಾದ್ರು ಕೆಲಸ ಬಂದ್ರು ಅದನ್ನು ಸಹಿತ ಮಾಡ್ಬೇಕು ಅಂತ ಇದೆ. ಅಂತಂದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಪಾಲಕರು ಏನ್ ಮಾಡ್ಬೇಕು ಕೇಳಿದ್ರೆ, ದಿವ್ಸಕ್ಕೊಬ್ರು ಅಂದ್ರೆ ಇಡೀ ದಿನ ಅಲ್ಲ, ಸುಮಾರು ಒಂದು 11 ಗಂಟೆ 11:30 ಬಂದು ಮತ್ತು ಒಂದೇನಾಗಿದೆ ಅಂದ್ರೆ,
ಅಡಿಗೆಯವರಿಗೆ ಫಸ್ಟ್ ಯಾವಾಗ ಊಟ ಬಂತಲ್ಲ, ಶಾಲೆಗೆ ಊಟ ಕೊಡ್ಬೇಕು ಮಕ್ಕಳಿಗೆ ಅಂತ ಬಂತಲ್ಲ, ಆವಾಗ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡದ್ದು, ಅವ್ರನ್ನ ಆಯ್ಕೆ ಮಾಡ್ಕೊಂಡದ್ದು. ಆವಾಗ ಏನಿತ್ತು ಕೇಳಿದ್ರೆ ಬರೀ ಅನ್ನ ಸಾರು ಅಷ್ಟೇ ಇತ್ತು. ಹೌದಾ? ಗೊತ್ತಿದ್ಯಾರಿಗಾದ್ರು? ಪಾಲಕರಿಗೆ ಗೊತ್ತಿದೆಯಲ್ಲ, ಅನ್ನ ಸಾರು ಅಷ್ಟೇ ಇತ್ತಲ್ಲ ಅವಾಗ. ಈಗೇನಾಗಿದೆ? ಅನ್ನ ಸಾರು, ರಾಗಿ ಮಾಲ್ಟು, ಮೊಟ್ಟೆ ಅಲ್ವಾ? ಮೊಟ್ಟೆ ಸುಲಿಲಿಕ್ಕೆ ಬೇಕು. ಮತ್ತೆ ಮತ್ತೊಂದೇನಂದ್ರೆ, ಈಗ ನೋಡ್ರಿ, ಸಾಮಾನ್ಯವಾಗಿ ರಜೆ ಇದ್ದಾಗ ನಿಮ್ಮ ಮಕ್ಕಳು ಮನೇಲಿದ್ರೆ ಖುಷಿ ಆಗ್ತದಲ್ವಾ? ಖುಷಿ ಆಗ್ತದೆ, ನಮ್ಮ ಮಕ್ಕಳು ಮನೇಲಿದ್ದಾರೆ ಅಲ್ಲ? ಯಾಕೆ ಹೇಳ್ತೀರಿ? ರಗಳೆ ಮಾಡ್ತಾರಲ್ಲ, ಮತ್ತೆ ಮನೇಲಿದ್ರೆ ರಗಳೆ ಮಾಡ್ತಾರೆ. ಅಂದ್ರೆ ಒಂದು ಎರಡು ದಿವಸ ನಮ್ಗೆ ಎರಡು ಅಥವಾ ಮೂರು ಮಕ್ಕಳು, ಹೆಚ್ಚಾಗಿ 3 ಮಕ್ಕಳು ಅಲ್ವಾ? ಅಷ್ಟು ಜನಕ್ಕೆ ನಮ್ಗೆ ಸಂಭಾಳಿಸ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಇಷ್ಟೆಲ್ಲ ಜನ ಮಕ್ಕಳನ್ನ ಶಿಕ್ಷಕರು ಹೆಂಗ್ ಸಂಭಾಳಿಸ್ಬೇಕು? ಕಲಿಸಬೇಕು. ನಾವೆಂದ್ರೆ ನಮ್ಮ ಮಕ್ಕಳಿಗೆ ಸರಿಯಾಗಿ ಕಲಿಸಲಿಲ್ಲ ಶಿಕ್ಷಕರು ಅಂತೇವೆ, ಅದ್ರ ಖಾಲಿ ಮಾಡ್ಬೇಕು. ಆಮೇಲೆ ಊಟ, ಪಾಠ, ತಿಂಡಿ, ಇದು ಪ್ರತಿಯೊಂದಕ್ಕೂ ಜವಾಬ್ದಾರಿಯನ್ನ ಶಿಕ್ಷಕರು ತಗೊಳ್ಬೇಕಾಗ್ತದೆ. ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತದೆ, ಇಲ್ಲಿ ಪಾಲಕರ ಪಾಲು ಇದೆ. ಅದಕ್ಕಾಗಿ ದಿವಸಕ್ಕೆ ಒಬ್ರು ಪಾಲಕರು, ಒಂದು ತಾಯಂದಿರ ಆದವರು 11-11:30ವರೆಗೆ ಬಂದು 1 ಗಂಟೆವರೆಗೆ ಅಂದ್ರೆ ಊಟ ಟೈಮಿಗೆ ಬಂದು ಅವರಿಗೆ ಬಡಿಸುವಲ್ಲಿ ಅಡುಗೆ ಅವರಿಗೆ ಹೆಲ್ಪ್ ಮಾಡಿ, ಆ ನಂತರ ನೀವು ಅದರ ರುಚಿ ನೋಡಿ ಪುಸ್ತಕದಲ್ಲಿ ಬರೆದಿಟ್ಟು ಹೋಗ್ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಇದು ಯಾವಾಗಲೂ ಇದೆ. ಆದ್ರೆ ಕೆಲವು ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ, ಕೆಲವು ಶಾಲೆಗಳಲ್ಲಿ ಮಾಡ್ತಾ ಇಲ್ಲ. ಕೆಲವರು ಊಟ ಮಾಡ್ತಾರೆ, ಬರ್ದಿಟ್ಟು ಹೋಗುದಿಲ್ಲ. ಶುಚಿ ರುಚಿ ಪುಸ್ತಕ ಅಂತ ಇದೆ, ಅದರೊಳಗೆ ಬರ್ದಿಟ್ಟು ಹೋಗ್ಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ಮಕ್ಕಳು ಅಲರ್ಟ್ ಆಗ್ತಾರೆ, ಅಡುಗೆಯವರು ಅಲರ್ಟ್ ಆಗ್ತಾರೆ, ಮತ್ತೆ ಶಿಕ್ಷಕರು ಅಲರ್ಟ್ ಆಗ್ತಾರೆ. ಜೊತೆಗೆ ನಿಮಗೂ ತಮ್ಮ ಮಕ್ಕಳು ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ. ಈಗ ಒಬ್ರು ಬಂದ್ರಿ ಮಕ್ಕಳು, ನಾಳೆ ನಮ್ಮವನ್ನ ಹೋಗ್ತಿರೋದು ಅನ್ಕೊಂಡು ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ, ಸ್ವಲ್ಪ ಕಿಡಿಗೇಡಿ ಮಾಡಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಚಂದ ಮಾಡಿ ಊಟ ಮಾಡ್ತಾರೆ. ಹೋಗ್ತೀರಾ? ಇದಕ್ಕೆ ಹೋಗ್ತೀರಲ್ಲ? ಸರ್ ನೀವು ಹೋಗ್ತೀರಿ? ನಾನು ಹೇಳಿ ಸರಿ ಉಂಟಾ? ಮತ್ತೆ ಈಗ ಆಯ್ತು, ಇದೆಲ್ಲ ಮಕ್ಕಳ ಬೆನಿಫಿಟ್ ಆಯ್ತಾ? ಪಾಲಕರಿಗೆ ಏನ್ ಬೆನಿಫಿಟ್ ಆಗಿದೆ ಇದರಿಂದ? ಪಾಲಕರಿಗೆ ಏನ್ ಬೆನಿಫಿಟ್ ಆಗಿದೆ? ಆಗಿದ್ಯಾ? ಇದರಿಂದ ಪಾಲಕರಿಗೆ ಬೆನಿಫಿಟ್ ಆಗಿದೆಯಾ? ಅದಾದ್ರೂ ಹೇಳಿ. ತಾಯಿಯಂದಿರಿಗೆ, ತಂದೆಯವರಿಗೆ ಇದರಿಂದ ಬೆನಿಫಿಟ್ ಆಗಿದೆ ಹೇಳ್ತೇನೆ ನಾನು. ಆಗಿದೆ? ಏನಾಗಿದೆ ಹೇಳಿ? ಊಟದಿಂದ ಹೇಳ್ತಾ ಇಲ್ಲ, ಸರ್ಕಾರ ಕೊಡುವಂತ ಎಲ್ಲ ಸೌಲಭ್ಯಗಳಿಂದ ಎಲ್ಲಾನು ಬಂತು. ಎಷ್ಟನ್ನು ಸರ್ಕಾರ ಶಾಲೆ ಬಿಟ್ಟು ಪ್ರೈವೇಟಿಗೆ ಹಾಕಿದ್ರೆ ಇದೆಷ್ಟನ್ನು ನೀವು ಕೈ ಕೊಡಿಸ್ಬೇಕಾಗಿತ್ತು. ಅದೊಂದೇ ಬೆನಿಫಿಟಾ? ಮತ್ತೆ ತಾಯಂದಿರಿಗಿದೆ ಏನಿದೆ ಬೆನಿಫಿಟ್? ಇವೆಲ್ಲ ಖರ್ಚನ್ನ ಪಾಲಕರು ಹಾಕ್ಬೇಕಿತ್ತು. ಅಲ್ಲಿ ಬಿಸ್ಕಿಟ್ ಕೊಡ್ತೇನೆ ನಾನು, ಕರೆಗೆ ಹೇಳ್ರಿ. ಅವ್ರದ್ದು ಕೇಳಬೇಡಿ, ಅವ್ರಿಗೇನು ಗೊತ್ತಿರ್ತದೆ, ನಿಮ್ಗೆ ಅವು ಬೆನಿಫಿಟ್ ಅವ್ರಿಗೆ ಗೊತ್ತಿರೋದಿಲ್ಲ. ಹೇಳ್ರಿ ನೋಡುವ. ಒಂದಂದ್ರೆ ಮಧ್ಯಾಹ್ನ ಅಡಿಗೆ ಮಾಡ್ಬೇಕಿತ್ತು, ಮಕ್ಕಳನ್ನ ಕಾಯ್ಬೇಕಿತ್ತು, ನೀವೆಲ್ಲಾದ್ರೂ ಕೆಲ್ಸಕ್ಕೆ ಹೋಗುದಿದ್ದು ಸಮಸ್ಯೆ ಆಗ್ತಿತ್ತು ನಿಮ್ಗೆ. ಹೋಗ್ತೀರಿ ಇದಕ್ಕೆ? ಆಗ ಮತ್ತು ಪೋಷಕರ ಕೊಂಡಿ, ಶಿಕ್ಷಕರು ಕೊಂಡಿ ಅಂದ್ರೆ ಮೊದಲೇ ಕೇವಲ ಕಲಿಸ್ಲಿಕ್ಕೆ ಅಷ್ಟೇ ಆಗಿತ್ತು. ಈಗ ಶಾಲೆನೂ ಹೌದು, ಮನೆನೂ ಹೌದು ಮಕ್ಕಳಿಗೆ ಅಲ್ವಾ? ಒಂದು ಆರಾಮಿಲ್ಲ ಅಂದ್ರೆ ಮೊದಲಿನ ವ್ಯವಸ್ಥೆ ಇದೆ. ನಾವು ಶಾಲೆ ಕೂರ್ತಿರುವ ಓದನ್ನು ಹೊಡಿತಿದ್ರು ಸರ್ಕಾರದಿಂದ ಏನು ಉಪಯೋಗ ಅನ್ನೋ ನಾವು ಪ್ರತಿಯೊಂದು ಮಾಸಿಕ ಸಭೆಗಳನ್ನ ಹೇಳ್ತಾ ಇದ್ದೇನೆ. ಈಗ ಹೇಳುವಂತದ್ದಲ್ಲ, ಪ್ರತಿ ಮಾಸಿಕ ಸಭೆಯಲ್ಲೂ ಸರ್ಕಾರಕ್ಕೆ ನಾವು ಏನು ಸವಲತ್ತಿದೆ ಮತ್ತು ಖಾಸಗಿ ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು ಬಗ್ಗೆ ಹೇಳ್ತಾ ಇದ್ದೇನೆ. ಅಲ್ಲಿ ನಿಮ್ಗೆ ಗ್ರಾಮೀಣ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. 1ನೇ ವರ್ಗದಿಂದ 10ನೇ ವರ್ಗದವರೆಗೆ ನಮ್ಮ ಗ್ರಾಮೀಣ ಶಾಲೆಗಳಲ್ಲಿ ಕಲಿತ್ರೆ ಅದು 5 ಅಂಕ ಅಂತ ಇದೆ, ಮೊದಲು 10 ಅಂಕ ಅಂತ ಇತ್ತು. ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಕಲಿತ್ರೆ 5 ಅಂಕ ಅಂತ ನಮ್ಗೆ ಕೊಡ್ತಾರೆ. ಅದು ಎಲ್ಲವ ಕನ್ನಡ ಮಾಧ್ಯಮದಲ್ಲಿ ಆ ಮಗು ಕಲ್ತಿರ್ಬೇಕು. 1ನೇ ವರ್ಗದಿಂದ 10ನೇ ವರ್ಗದವರೆಗೆ ಅಭ್ಯಾಸ ಮಾಡಿದ್ರೆ ಆ ಮಗು 5 ಅಂಕ ನೌಕರಿ ಸೇರುವಲ್ಲಿ ಸೇರಿಸ್ತಾರೆ. ಅದನ್ನ ತುಂಬಾ ಅದು ಉಪಯುಕ್ತವಾಗಿದೆ.
ಈಗೂ ಸಹಿತ ನಮ್ಮ ಶಿಕ್ಷಕರ ನೇಮಕದಲ್ಲಿ ಆದ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಅಂಕವನ್ನ ಈಗಲೂ ನಿಮ್ಮನ್ನೇ ಒಂದು ಸುತ್ತಲೇ ಬರ್ತಾ ಇದೆ. ನಮ್ಮ ಮಕ್ಕಳಿಗೆಲ್ಲ ಗೊತ್ತುಂಟು. ಗ್ರಾಮೀಣ ಕೃಪಾಂಕದಲ್ಲಿ ಸೇರಿದವರಿಗೆ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅನ್ನುವಂಥದ್ದು ಅಲ್ಲಿ ಸ್ವಲ್ಪ ತಾರತಮ್ಯ, ವೇತನ ನೀಡುವ ತಾರತಮ್ಯ ಅದ್ರ ಬಗ್ಗೆ ಸರಿಪಡಿಸಲಿಕ್ಕೂ ಸಹಿತ ಈ ನಮ್ಮನ್ನೇ ಮತ್ತೊಂದು ಆದೇಶ ಬಂದಿದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತದೆ. ಅಂದ್ರೆ ಕನ್ನಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತಂತ ಮಕ್ಕಳು ನಿಮ್ಮ ಕನ್ನಡ ಮಾಧ್ಯಮದಲ್ಲಿ ಸ್ಪರ್ಧೆ ಆಗುವಂತ ಮಕ್ಕಳಲ್ಲಿ ವ್ಯತ್ಯಾಸ ಆದಾಗ, ಅಲ್ಲಿ ಸ್ಪರ್ಧೆ ಆದಾಗ 5 ಅಂಕಿ ಸೇರಿಸ್ತಾರೆ. ಅದು ತುಂಬಾ ಅನುಕೂಲ ನೌಕರಿಗೆ ಹೋಗುವಂತ ಮಕ್ಕಳಿಗೆ ಆಗ್ತಾ ಇದೆ. ಹಾಗೆ ಈಗ ನಮಗೆ ಸರ್ಕಾರಿ ಶಾಲೆಯಲ್ಲಿ 1ನೇ ವರ್ಗದಿಂದ 10ನೇ ವರ್ಗದಲ್ಲಿ ಕಲಿಯುವಂತಹ ಮಕ್ಕಳು ಎಲ್ಲಾ ಮಕ್ಕಳಿಗೂ ಬಿಸಿ ಊಟ ಅಂತ ಇದೆ. ಮೇಡಮ್ ಹೇಳಿದ್ರು ನೋಡಿ, ಆ ಬಿಸಿ ಊಟ ಎಷ್ಟು ನೀವು ಮಾಡುವಂತ ಕೆಲಸ ಇಲ್ಲ ಪಾಲಕರಿಗೆ, ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋ ಕುರಿತು ಹೇಳಿದ್ರು. ನಾನು ಎಣ್ಣೆಮಡಿ ಹಿರಿಗುತ್ತಿ ಶಾಲೆಯಲ್ಲಿ ಇದ್ದಾಗ ಅಲ್ಲೆಲ್ಲ ನಮ್ಮ ಇವರು ಹಳ್ಳಿಯ ಮಕ್ಕಳು 1ನೇ ವರ್ಗದಿಂದ 5ನೇ ವರ್ಗದವರೆಗೆ 60 ಮಕ್ಕಳು ಇರ್ತಿತ್ತು. 60 ಮಕ್ಕಳು ಇದ್ರು ನಾವು ಇದುವರೆಗೆ. ನಾವು 3 ಶಿಕ್ಷಕರಿದ್ದು. ಆಗ ಆ ಪಾಲಕರೆಲ್ಲ ಹೇಳ್ತಿದ್ರು, ಸರ್ ನಾವು ಬೆಳಿಗ್ಗೆ 8 ಮನೆ ಬಿಡ್ತೇವೆ, ನಾವು ಸಂಜೆ ಬರೋದು 5 ಗಂಟೆಗೆ, ನೀವು ಮಧ್ಯಾಹ್ನ ಸಹಿತ ನಮ್ಮ ಮಕ್ಕಳನ್ನ ಮನೆ ಬಿಡಬೇಡಿ. ಮತ್ತೆ ನಮ್ಮ ಅಧಿಕಾರಿ ವರ್ಗದವ್ರು ಕೂಡ ಹೇಳ್ತಿದ್ರು, ಒಂದು 55 ಮಕ್ಕಳು ಹಾಜರಿ ಇದ್ರೆ ಮತ್ತೆ 5 ಮಕ್ಕಳು ಎಬ್ಸೆಂಟ್ ಇದ್ರೆ ಆ 5 ಮಕ್ಕಳ ಅಕ್ಕಿಯನ್ನು ಹಾಕ್ಸುತ್ತೆ. ಅವ್ರು ಹೇಳ್ತಿದ್ರು ನಮ್ಮ ಅಧಿಕಾರಿಗಳು ಬಂದ್ರು, ನಮ್ಮ ಮಕ್ಕಳಿಗೆ ಸಹ ಊಟ ಸಾಕಾಗುದಿಲ್ಲ, ಬಿಸಿ ಊಟ ನಮ್ಮ ಮಕ್ಕಳಿಗೆ ಹೇಗಾಗ್ತದೆ ಅಂತ ಹೇಳಿ ನಮ್ಮ BO ಸಾಹೇಬರು ಸಹಿತ ಇಲ್ಲ ಮಾಸ್ಟರ್ ನೀವು 10 ಮಕ್ಕಳು ಕೈಲಿದ್ರು ನೀವು ಎಷ್ಟು ಬೇಕಷ್ಟು ಬಿಸಿ ಊಟಕ್ಕೆ ಹಾಕಿ ಅಂತ ಹೇಳ್ಬಿಡ್ತಿದ್ರು. ಆ ಮಕ್ಕಳು ಪಾಪ ಬೆಳಗಾಗ ಪಾಲಕರು ಹೋದವರು ಮನೆಗೆ ಲಾಕ್ ಹಾಕೊಂಡು ಹೋದವರು ಮಧ್ಯಾಹ್ನ ಮಗು ವಾಂತಿ ಆದ್ರೂ ಸಹಿತ ನಾವು ಶಾಲೆ ಇಟ್ಕೊಂಡು ನಾವು ನೋಡ್ತಿದ್ವಿ. ಯಾಕೆಂದ್ರೆ ಈಗ ನಮ್ಮ ನಗರ ಪ್ರದೇಶಗಳಲ್ಲಿ ಆ ತರ ಸ್ಥಿತಿ ಇಲ್ಲ. ನಮ್ಗೆಲ್ಲಾದ್ರೂ ಬ್ಯಾಂಕಿಂಗ್ ಹೋಗ್ಬೇಕಾದ್ರೆ ಹಾಗೆ ಮಾಡಿರ್ಬೋದು. ಆದ್ರೆ ಇಲ್ಲಿ ನಮ್ಮ ನಗರ ಪ್ರದೇಶಗಳಲ್ಲಿ ಕೆಲಸ ಹೋಗೋದು ತುಂಬಾ ಕಡಿಮೆ. ಆದ್ರೆ ಕೆಲವರು ಇದ್ದಾರೆ, ಅದು ತುಂಬಾ ಅನುಕೂಲ ನೋಡಿ ಬಿಸಿ ಊಟ. ಈಗ ಮಧ್ಯಾಹ್ನ ಮಕ್ಕಳ ಮನೆಗೆ ಹೋಗ್ಬೇಕಾಗಿತ್ತು, ಒಬ್ಬರೇ ಕೆಲಸ ಮಾಡೋರು ಮನೇಲಿ ಇರ್ಬೇಕಾಗಿತ್ತು ಊಟಕ್ಕೆ. ನೋಡಿ ಸರ್ಕಾರ ಏನ್ ಮಾಡ್ತು, ಮಧ್ಯಾಹ್ನ ಬಿಸಿ ಊಟ ಹಾಕುವಂತ ವ್ಯವಸ್ಥೆ ಮಾಡ್ತು. ಅದೇ ರೀತಿಯಲ್ಲಿ ಈಗ 6 ದಿನದಲ್ಲಿ 5 ದಿನ ರಾಗಿ ಮಾಡಿಕೊಡ್ಲಿಕ್ಕೆ ಮೊನ್ನೆ ಮತ್ತೆ 3 ದಿನ ವಿಸ್ತರಣೆ ಆಯ್ತು. ತಾಲೂಕ್ ಪಂಚಾಯತ್ನಿಂದ ನಮ್ಗೆ ಆದೇಶ ಬಂದಿದೆ, ಮತ್ತೆ 3 ದಿನ ಹೆಚ್ಚು ಮಾಡಿ ರಾಗಿ ಮಾಡ್ತಾರೆ. ಬರೀ ರಾಗಿ ಇದ್ದಲ್ಲ ಅದರಲ್ಲಿ ಅನೇಕ ಜೀವಸತ್ವಗಳಿರುವಂತಹ ಆಹಾರ ಇದೆ. ಸೋಯಾಬೀನ್ ಅವೆಲ್ಲ ಬಹಳ ಮಹತ್ವ ಇದೆ. ನಮ್ಮ ಮಕ್ಕಳು ಅದು ಕುಡಿತಾರೆ. ಈಗ ರಾಗಿ ಮಾಡ್ತಾನೆ ಎಲ್ಲ ಮಕ್ಕಳು ಕುಡಿತಾರೆ. ಬೆಳಿಗ್ಗೆ ನೋಡಿ ಮನೆ ಪಾಪ ಬ್ರೆಡ್ ತಿನ್ಕೊಂಡ್ಬರು ಕುಡಿತಾರೆ, ಖಾಲಿ ಟೀ ಕುಡ್ಕೊಂಡ್ಬರು ಕುಡಿತಾರೆ. ಕೆಲವು ಮಕ್ಕಳು ಹೇಳುದಿಲ್ಲ ಪಾಪ, ಹೇಳ್ತಾರೆ. ಅಲ್ಲ ಈಗ ಅವ್ಯವಸ್ಥೆ ಇದೆ. ಮೊದಲು ತಲೆ ತಿನ್ಬಿಡ್ತಿದ್ರು, ಮನೆಯಿಂದ ದೂರದಿಂದ ಬರ್ತಿದ್ರು, ಪಟ್ಟ ತಿನ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ. ಕೆಲವರು ಸ್ಲೋ ತಿಂತಿದ್ರು, ಮಕ್ಕಳು ಸಣ್ಣವರಲ್ಲ, ಬೇಗ ಹೋಗಿ ಟೈಮ್ ಆಗ್ತದೆ ಅಂತ ಹೇಳಿ ಏನ್ ಮಾಡ್ತಿದ್ರು, ಪಟ್ಟ ಪಟ್ಟ ತಿನ್ಕೊಳ್ಳೋದು, ಅದನ್ನ ತಿನ್ನೋದು ಬರುದು. ಕಡೆಗೆ ನಾವೀಗ ಈ ತರದ ಲೋಟದಲ್ಲಿ ತುಂಬಾ ಕೊಡ್ತಾರೆ. ಒಂದು ರಾಗಿ ಮಾಡ್ತು ಆ ಮಗುವಿಗೆ ಆರಾಮ ಐತಲ್ಲ, ಈಗ ಮನೆ ತಿನ್ಕೊಡ್ಬೇಕಲ್ಲ. ಈಗ ಬ್ರೆಡ್ ಅದು ತಿನ್ಕೊಬೇಕು. ಇಲ್ಲಿ ರಾಗಿ ಮಾಡ್ತಾ ಶನಿವಾರ ಒಂದಿನ ಇಲ್ಲ, ಹಾಲಿಲ್ಲ ಶನಿವಾರ. ಕ್ಷೀರಭಾಗ್ಯ 1 ಲೋಟ ಹಾಲು ಮತ್ತೆ 1 ಲೋಟ ರಾಗಿ ಮಾಡ್ತಾನೆ ಬೆಳಿಗ್ಗೆ ನಾವು 9 ಕೊಡ್ತೇವೆ. ಸರ್ಕಾರ ಮೊನ್ನೆ ಆದೇಶ ಮಾಡ್ತು, ರಾಗಿ ಮಾಡಿ 3 ದಿನ ಇತ್ತು, ಈಗ ಮತ್ತೆ 6 ದಿನ ಮಾಡ್ಬೇಕಂತ ಮಾಡಿದೆ. ಆಮೇಲೆ ಮತ್ತೆ ತಪ್ಪಿದ್ರೆ ಬಾಳೆಹಣ್ಣು ಕೊಡ್ಬೇಕು. ಈಗ ನಾವು ನೋಡಿ, ನಿಮ್ಗೆ ಯಾವ ಕ್ರಿಸ್ಮಸ್ ಹಿಂದೆ 8 ರೂಪಾಯಿ ಇತ್ತು ಮೊಟ್ಟೆಗೆ, 8 ರೂಪಾಯಿನಲ್ಲಿ ಆಗಿದೆ. ನಾವು 1 ತಿಂಗಳು ಕೊಟ್ಟಿಲ್ಲ. 7 ರೂಪಾಯಿನಲ್ಲಿ ಖರೀದಿ ಮಾಡಿ ಅಥವಾ 6.5 6 ಕಾಲದಲ್ಲಿ 6 ರೂಪಾಯಿ ಮೇಲೆ ಇರ್ತದೆ. ಈಗ ನಾವು 6 ರೂಪಾಯಿ, ಈಗ 6 ರೂಪಾಯಿ ಇದೆ. ಆದ್ರೆ ನೋಡಿ 50 ಪೈಸೆ ನಮ್ಮ ಶಾಲೆ ಬಗ್ಗೆ ನಮ್ಗೆ ಲಾಸ್ ಆಗ್ತದೆ. ನಮ್ಮ ಮಕ್ಕಳು ಕಡಿಮೆ ಇದ್ದಾರೆ. ಈ ಕಿಡಿಯಂತ ಸ್ಕೂಲ್ಗಳಲ್ಲಿ 100 200 300 ಮಕ್ಕಳು ಇರ್ತಾರೆ. ಪಾಪ ಎಷ್ಟು ಹಾಕ್ಬೇಕಾಗ್ತದೆ ಹೆಚ್ಚಗಳು, ಎಡಮಾಶ ಆಗುದು. ಯಾವ ದಾನ ಕೊಟ್ಟರೆ ಅಡ್ಡಿಲ್ಲ, ಸ್ವಲ್ಪ ಹಣ ಇಷ್ಟು ಕೊಟ್ಟರೆ ಅಡ್ಡಿಲ್ಲ. ಹಾಗಾಗಿ ನಾವು ಈ ಬಿಸಿ ಊಟ ಜೊತೆಗೆ ನಾವು ಉಪ್ಪಿನಕಾಯಿಯನ್ನು ನಮ್ಮ ಶಾಲೆ ವತಿಯಿಂದ ನಾವು ತಂದು ಹಾಕ್ತಾ ಇದ್ದೇವೆ. 1 ಡಬ್ಬಿ, ಒಂದು 2 ತಿಂಗಳಿಗೆ 1 ಡಬ್ಬಿ 5 kg ಬೇಕಾಗ್ತದೆ. ಅದು ನಾವು ಇದು ಬೇರೆ ಬದಿಯಲ್ಲೇ ಹಾಕ್ತಿದ್ದೇವೆ. ನೋಡಿ ಇದನ್ನ ಉಪ್ಪಿನಕಾಯಿ ಅದು ಸರ್ಕಾರ ಕೊಡ್ತಾ ಇಲ್ಲ. ಆಮೇಲೆ ರಾಗಿ ಮೊಳಕೆ ಆಯ್ತು, ಕ್ಷೀರಭಾಗ್ಯ ಆಯ್ತು, ಪುಸ್ತಕ ನೋಡಿ ನೀವು ಪ್ರತಿ ಜೂನಕ್ಕೆ ನೀವು ಅಷ್ಟೆಲ್ಲ ಪುಸ್ತಕಗಳನ್ನ ನೀವು ಮಕ್ಕಳಿಗೆ ಕೊಡಬೇಕಾಗಿತ್ತು. ನಮ್ಗೆ ಹಿಂದಿನ ಕಾಲದಲ್ಲಿ 25 ರೂಪಾಯಿ ಒಂದು ಪುಸ್ತಕ ಇದು ಮಾಡ್ಬೇಕಂದ್ರೂ ತುಂಬಾ ಕಷ್ಟ ಆಗ್ತಿತ್ತು ನಮ್ಗೆ. ಆಮೇಲೆ ನಾವು ಇದು 7ನೇ ವರ್ಗದ ಮಕ್ಕಳದ್ದೇ ಪುಸ್ತಕ 6ನೇ ವರ್ಗ ಇರ್ಬೇಕು ಹೇಳಿರೋದು, ಹಳೆ ಪುಸ್ತಕ ಅದನ್ನೇ ತಗೊಂಡು ಹೋಗುದು. ನಮ್ಮ ಮಕ್ಕಳು ಹೇಳ್ತಾರೆ ಆ 1 ವರ್ಷದ ಪುಸ್ತಕ ಅದು 3 ವರ್ಷದ ಉಪಯೋಗ ಬರ್ತಿತ್ತು. ಅದು ಅವರಿಂದ ಆಯ್ತು, ನಂಗಾಯ್ತು. ನಾನು ಹೇಗಿದ್ರೆ ನನಗೆ ಅರ್ಧ ಕಿಮ್ಮತ್ತಿಗೆಲ್ಲ ಆ ಪುಸ್ತಕ 7 ರೂಪಾಯಿ ಕೊಟ್ರೆ 3 ರೂಪಾಯಿ ಆ ಪುಸ್ತಕ ನಾವು ಕೊಡ್ತೀವಿ. ಆ ತರ ಪುಸ್ತಕಗಳೇ ನಾವು ಈಗ ಎಲ್ಲ ಉಚಿತ ಹೇಳಿ ನಮ್ಮ ಪಾಲಕರಿಗೂ ಆ ಪುಸ್ತಕ ಲಕ್ಷ್ಯ ಇರುತ್ತಿಲ್ಲ. ಬೈಂಡ್ ಹಾಕಲಿ ಅಂದ್ರೆ ನಮ್ಮ ಪಾಲಕರು ಹೇಳುದಿಲ್ಲ, ಮಕ್ಕಳ ಪುಸ್ತಕ ಬೈಂಡ್ ಹಾಕಲ್ಲ, ಎಲ್ಲಿ ಹೋಗ್ತಿಲ್ಲ ಹಣಕಾಸು
ಹಾಗಾಗಿ ಪುಸ್ತಕ, ಉಚಿತ ಪುಸ್ತಕ, ಎಲ್ಲರೂ ಪುಸ್ತಕವಿಲ್ಲ, ಅದೊಂದು ಹಾಳೆ ತೆಗೆದು ಹಾ. ಕೊಡ್ತೀನಿ. ಸಮವಸ್ತ್ರ ಅಂತೂ 2 ಜೊತೆ ಬರ್ತದೆ, 2 ಜೊತೆಯನ್ನ ಕೊಡ್ತಾರೆ. ಆಮೇಲೆ ಮಕ್ಕಳಿಗೆಲ್ಲ ಪುಸ್ತಕ ಆಯ್ತು. ಆಮೇಲೆ ಈಗ ಕೋವಿಡ್ ಬಂದ ಮೇಲೆ ನಮ್ಮ ಮಕ್ಕಳಿಗೆ ಇತರ ಮಕ್ಕಳಿಗೆ ಶಿಷ್ಯವೇತನ ಬರ್ತಾ ಇಲ್ಲ, ಯಾಕಂದ್ರೆ ಕಂಪ್ಯೂಟರ್ನಲ್ಲೇ ತುಂಬಾಗುದಿಲ್ಲ. ನಮ್ಮ ಗುರುಪ್ರಶಿಗೆ 4-5 ಸಾವಿರ ಪ್ರತಿ ವರ್ಷ ತುಂಬ್ತಾ ಇದ್ದಾರೆ. ಈ ವರ್ಷ ತುಂಬಿದ್ರು, ಕಳೆದ ವರ್ಷ ತುಂಬಿದ್ರು, ಬರ್ತಾ ಇಲ್ಲ ಹಣ. ಅಂದ್ರೆ ಕರ್ನಾಟಕ ಸ್ಟೇಟ್ ನಲ್ಲಿ ಅದು ಹಣ ಹಾಕಲಿಲ್ಲ, ಕೋವಿಡ್ ಸಲುವಾಗಿ ಬಂದಾಗಿದೆ. ನಮ್ಮ ಇತರ SC/ST ಗಳಿಗೆ ಪ್ರತಿ ವರ್ಷನೂ ಅವ್ರಿಗೆ 1,000 ರೂಪಾಯಿ, ಹುಡುಗಿಗೆ 1,050 ರೂಪಾಯಿ ಕಡಿಮೆ ಗಂಡು ಮಕ್ಕಳಿಗೆ ಬರ್ತಾ ಇದೆ. ಅವ್ರು ನಾವು ಹೇಳಿ 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 ಮಾಡಿಸ್ತಾ ಇದ್ದೇವೆ. ನಮ್ಮ ಸುಮತಿಯರು ಏನು ಮಾಡಲಿಲ್ಲ, ಬಟ್ 50 ಸಲ ಕರೆದ ಸುಮತಿಯರಿಗೆ ಮಾಡ್ತಾನೆ. ಈ ದುಡ್ಡು ಬಂದದೇ ಇಲ್ಲ ಅಂದ್ರೆ ಗೊತ್ತಿಲ್ಲ. ನಮ್ಮ ಇತರಕ್ಕೆ ಕಂತ್ರಿಯಿಂದ ಬರುವಂತ ಮಕ್ಕಳಿಗೆ ನಾವೇ ಆಧಾರ್ ಕಾರ್ಡ್ ಮಾಡಿದ್ದೇವೆ. ಆಮೇಲೆ ನಾವೇ ಅವರಿಗೆ ಆಧಾರ್ ಕಾರ್ಡು, ಜಾತಿ ಆದಾಯ, ಆಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಆ ಮಕ್ಕಳಿಗೆ 4ನೇ ವರ್ಷದ ಮಗುವಿಗೆ ಆಧಾರ್ ಕಾರ್ಡ್ ಇಲ್ಲ ಆಗಿತ್ತು. ನಾನೇ ಹೋಗಿ ಕಾರವಾರ ಹೋಗಿ 4-5 ಸಲ ತಿರುಗಾಡಿ ಅದು ನಗರಸಭೆಯಿಂದ, ಪುರಸಭೆಯಿಂದ ಜನ್ಮ ದಾಖಲೆ ತಂದು ಆಧಾರ್ ಕಾರ್ಡ್ ಮಾಡಿ ಇದ್ದಾಳೆ ಅವಳ ಪ್ರತೀಕ ಇಲ್ಲಿದ್ದಾಳೆ. ಅವಳ ಅಣ್ಣ ಇದ್ದಾಳೆ, ಈಗ ಹೇಳ್ಕೊಂಡು ನಾವು ಕಂತ್ರಿಯಿಂದ ಬರ್ತಾರೆ. ಅಂತ ಮಕ್ಕಳಿಗೆಲ್ಲ ನಮ್ಮ ಪಾಲಕರೆಲ್ಲ ಏನೇನು ಮಾಡುದಿಲ್ಲ, ಒಂದು ಜನ್ಮ ದಾಖಲೆ ಸಹಿತ ತೆಗಿಲಿಲ್ಲ, ನಾನೇ ತೆಗಿದ್ದೆ ಅವ್ರ 2 ಮಕ್ಕಳಿಗೆ. ಆಮೇಲೆ ನಂತರ ಪಾಪ ನಮ್ಮ ಇವರು ಶಬಾನ್ ಅವರು ಅವರೇ ಹೋರಾಡ್ತಾ ಇದ್ದಾರೆ. ನನ್ನ ಈ ಸಲ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ಹೆಣ್ಮಾಸ್ಟ್ರಿಗೆ 1-2 ಅಲ್ಲ, ಈಗ ನೋಡಿ ನಾವು ಡೆಲ್ಲಿಗೆ ಹೋಗ್ಬಂದು ನಾವು ಜಡ್ಸಾದಕ್ಕೆ ಸ್ವಲ್ಪ ಭೇಟಿಯಾಗಿದ್ದೇವೆ. ಅಲ್ಲಿ ನೋಡಿದ್ರ ನಮ್ಮ ರೂಪಶ್ರೀ ಅಕ್ಕ ನೋಡಿದ್ರು ನಮಗೆ ಸೇರ್ತಿದ್ದಾರಪ್ಪ. ಯಾಕಂದ್ರೆ ಅಷ್ಟು ಎಲ್ಲ ಕಂಪ್ಯೂಟರ್ ತುಂಬಬೇಕು, ಹಾಜರಿ ತುಂಬಬೇಕು, ಬಿಸಿ ಊಟ ತುಂಬಬೇಕು, ಮೊಟ್ಟೆ ಕೊಟ್ಟಿಯ ಬಾಳೆಹಣ್ಣು ಕೊಟ್ಟಿಯ ತುಂಬಬೇಕು, ಆಮೇಲೆ ಮತ್ತೆ ಅಲ್ಲಿ ಏನೋ ಬರ್ತದೆ ಅಲ್ಲೂ ತುಂಬಬೇಕು, ಆಮೇಲೆ ಪಟ್ಟಕ್ಕೆ ಮಾಡ್ತಾ ಇದೆ. ಹಾಗೆ ಇತರ ಶಾಲೆಗಳಿಗಿಲ್ಲ. ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ನೋಡುವಾಗ ಔಷಧಿಗಳನ್ನ ಇದು ಜಂತು ಮಾತ್ರೆ ಮೊನ್ನೆ ನಂಗೆ ತಿನ್ಸಿದ್ದು ತುಂಬಾ ಕಷ್ಟ ಆಯ್ತು ಮಕ್ಕಳಿಗೆ. ನಾನೇ ಮಕ್ಕಳು ನಮ್ಮ ಚಾಯ್ ಹಾಕಿ ಸುಜಾತ ನಾನು ಸಿಗ್ತಾ ಹೋದೆ ಮಕ್ಕಳಿಗೆ ಹೇಳಿದೆ, ಅಲ್ಲಲ್ಲಿ ಇರುವಂತ ಕ್ರಿಮಿಗಳು ಹೋಗ್ತದೆ ಮಕ್ಕಳ, ಹಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ ತಿಂದ್ರು ಮಕ್ಕಳು. ಶಾಲೆ ಮಕ್ಕಳಿಗೆ ಬಿಸಿ ಊಟದ ಬಗ್ಗೆ ಹೋಗಿ ಅವರಿಗೆ ನಮ್ಮ ಮಕ್ಕಳು ಅಮ್ಮ ಅಮ್ಮ ಅಂತಾನೆ ಕರೀತಾರೆ. ಹಾಕ್ಲೇ ಅಂತಾರೆ ಅವರು ಅಡಿಗೆ. ಅಂದ್ರೆ ನಮ್ಮ ಇಲ್ಲಿ ಅಡಿಗೆಗಳು ತುಂಬಾ ಈ ನಾನು ಎಲ್ಲಾ ಶಾಲೆಗಳು ಸುತ್ತಾಡಿರುವ ಬಿಸಿ ಊಟದ ಬಗ್ಗೆ ಅಡಿಗೆಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಕೈಯಿಂದ. ಅದು ಮಕ್ಕಳಿಗೆ ಮಾತಾಡ್ಸ್ಬೇಕಾದ್ರೆ ಹಾಕ್ಲೇ ಮೇಲೆ ಹೇಳ್ತಾರೆ, ನೀವು ಕೇಳ್ಬೇಕಿಲ್ಲ ಹೊರಗಡೆ ಅದು ನಮ್ಮ ಪಾಲಕ ಎಲ್ಲೂ ಆ ತರ ಮತ್ತೆ ಇಲ್ಲೂ ಹಾಗೆ ನಮ್ಮ ಕೆಲವರು ಇದರಿಂದ ನೀವು ನೋಡಿದ್ರಿ, ನಮ್ಮ ಪಾಲಕರಿಗೆ ಕೇಳ್ಬೇಕಂತ ಇಲ್ಲ, ಎಲ್ಲ ಕಟ್ಟಡಗಳದ್ದು ಹೋಗ್ಲಿಕ್ಕಾಗಿತ್ತು, ಎಲ್ಲ ಕಟ್ಟಡಗಳನ್ನ ನಾವು ತೆಗೆದ್ರು, ಡೆಮಾಲಿಷನ್ ಮಾಡಿಸಿ ಸರ್ಕಾರ ಹಣ ತುಂಬಿದ್ರು. ಆಮೇಲೆ ಇಲ್ಲಿ ಈಗ IIT ಆಗಿತ್ತು ದೊನ್ನಕೋಟೆಗೆ ನೀವು ನೋಡಿದ್ರಿ, ಅದು ತುಂಬಾ ಕಷ್ಟಪಟ್ಕೊಂಡು ಮಾಡಿಸಿ ಉತ್ತಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾಡಾಗಿದೆ. ಈ ತರದಲ್ಲಿ ನಾವು ಶಾಲೆಗಳು ನಡೆಸ್ಕೊಂಡು ಹೋಗ್ತಿದ್ದೇವೆ. ಮಕ್ಕಳು ಸ್ವಲ್ಪ ತುಂಬ ಹೋರಾಡ್ತಾ ಇದ್ದೇವೆ. ಹಾಗೆ ಮಕ್ಕಳು ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಮಕ್ಕಳನ್ನ ಕರ್ಕೊಂಡು ಪ್ರಯತ್ನ. ನಾವು ಸಂಜೆ ಟೈಮ್ಗೆಲ್ಲ ಹೋಗೋದು ತುಂಬಾ ಮಕ್ಕಳಲ್ಲಿ ಕಷ್ಟನೇ. ಅಂದ್ರೆ ಆ ರೀತಿಯಲ್ಲಿ ಅವರು ಮಕ್ಕಳೆಲ್ಲ ಬಿದ್ಕೊಂಡು ಕೈಕಾಲು ಮಕ್ಕಳು ತುಂಬಾ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮತ್ತೆ ನಾವು ಮಕ್ಕಳಿಗೆ ಬಡಿಯುವಂಗೂ ಇಲ್ಲ. ಸರ್ಕಾರ ಆ ರೀತಿ ಆದೇಶ ಮಾಡಿದೆ. ಅಕ್ಕರೆಲ್ಲ ನಾವು ಹಿಂದೆಲ್ಲ ಬೇಕಾದಷ್ಟು ಹೊತ್ತ ತಿಂದಿದೆ. ಮಗ್ಗಿ ಕೇಳಬೇಕಾಗಿದ್ರೆ ನಾವು 21ನೇ ಮಗ್ಗಿಯನ್ನ ನಾವು ಕಲಿಯಬೇಕಾಗಿದ್ರೆ ಆ ಬಿಸಿಲು ಹಾಕ ನಮ್ಮ ಕಿವಿ ಹಾಕಿ ಹಿಂಗೆ ತಿರ್ಸಿ ಆ ಗಂಡ್ಮಕ್ಳು ನೋಡ್ರೆ ನಮ್ಗೆ ತಲೆಗಟ್ಟಿ ಜೀವನ ಕಟ. ಹಾಗೆ ನಮ್ಮ ಮಕ್ಕಳು ಹೇಳ್ತಾರೆ, ಅಭಿನವ್ ಸರ್ ಯಾವಾಗೂ ನಮ್ಗೆ ಬೈವ್ರಯ್ಯ, ನಾನು ಕುಡಿತಾರೆ, ನಂಗೆ ನೀವು ಕುಡಿದು ನೆನಪಿಲ್ಲ ಅಂತಾರೆ. ನಾವು ನೋಡಿ ಹೇಳ ಸರ್ ನೀವು ನಂಗೆ ರಾಶಿ ಹೊಡಿತೀರಿ ಅಂತ ನಂಗೆ ಒಂದು ನೆನಪಿಲ್ಲ. ನಾವು ಬೈಯೋದಿದ್ರು ಒಂದು ಒಳ್ಳೆ ಭಾವನೆಯಿಂದ ಅವ್ರಿಗೆ ಹೇಳಿ ಬೈತೇವೆ, ಹೊಡಿತೇವೆ. ಮತ್ತೆ ಮೌಲ್ಯ ಶಿಕ್ಷಣ ತುಂಬಾ ಹೇಳ್ತಾರೆ ಮಕ್ಕಳಿಗೆ. ಪಾಠಕ್ಕಿಂತ ಒಂದು 10 ನಿಮಿಷ ತಕೊಂಡು ಆ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ಜೊತೆ ಹೆಂಗಿರ್ಬೇಕು, ದೇವರನ್ನ ಯಾವ ರೀತಿ ಪೂಜೆ ಮಾಡ್ಬೇಕು, ಹಿರಿಯರನ್ನ ಹೆಂಗ್ ನೋಡ್ಬೇಕು, ಈ ಮಕ್ಕಳ ಮುಂದೆ ನಾನು ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇರ್ತೇನೆ. ಮತ್ತೆ ಆಡ್ಲಿಕ್ಕೂ ನಾವು ಕಣ್ಣಲ್ಲಿ ಕಣ್ಣಿಟ್ಕೊಂಡೆ ಆಡಕ್ಬಿಡುದು, ನೋಡು ಸುಮ್ಮನೆ ಆಡೋದು ಬಿಟ್ಟಿಡುವುದಿಲ್ಲ. ಎಲ್ಲ ಒಳಗೆ ಕೂರಿಸ್ಕೊಳ್ತವೆ. ಇಲ್ಲಿ ಗ್ರೌಂಡ್ಗಳು ಸರಿ ಇಲ್ಲ, ಸರಿ ಇಲ್ಲ ಇದೆ. ಅವರು ಸಹಿತ ಈ ವನಿಕೇರಿ ಶಾಲೆನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಶಿಕ್ಷಕಿಯರು, ಅಡಿಗೆಯರು ನಾವು ಸಹಿತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಇವರು ಒಡಿಟಿ ಬಂದಂತ ಮೇಡಮ್ ತುಂಬಾ ಒಳ್ಳೆಯವರು. ಪಾಪ ಅವರು ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ದೆಲ್ಲ ನಮ್ಮ ಪ್ರೀತಿಯಿಂದ ಕೇಳಿ ಎಲ್ಲ ಸಮೀಕ್ಷೆ ಮಾಡಿದ್ದಾರೆ ಮತ್ತು ಉತ್ತಮ ಸಲಹೆ ಸೂಚನೆಗಳನ್ನು ನಾವು ನೀಡಿದ್ದಾರೆ. ಬಂದಂತ ಮತ್ತೆ 2 ಮಕ್ಕಳು ತುಂಬಾ ಒಳ್ಳೆಯವರು. ನೋಡಿ ಪಾಪ ಅವ್ರು ನಿಂತ್ಕೊಂಡಿದ್ದಾರೆ, ಕುಡಿಸೋಕಾಗೋದಿಲ್ಲ. ನಿಂತ್ಕೊಂಡೇ ಇದೆ ಅಂದ್ರೆ ಅವರು ಒಂಥರ ಗೌರವ. ಯಾಕೆ ಕೇಳಿದ್ರೆ ನಮ್ಮ ಅಧಿಕಾರಿಗಳಿದ್ದಾರೆ, ಮತ್ತೆ ಇತರ ಶಿಕ್ಷಕರು ಇದ್ದಾರೆ, ಮಕ್ಕಳು ಇದ್ದಾರೆ. ಆಗ ಬೇಡ ನಾವೇ ಕೊಡೋದು ಅನ್ನುವಂತ ಒಂದು ಇದು ಇದೆ ಮಾಡಿ ನನ್ನ ಹತ್ರ ಸರಿ ಮಾತಾಡ್ತಾ ಇದ್ದಾರೆ. ಅವ್ರವ್ರ ಕೆಲಸಗಳನ್ನ ಏನೇನ್ ಮಾಡ್ಬೇಕಾ ಅದನ್ನ ಮಾಡ್ತಾ ಇದ್ರು. ಇಲ್ಲ ಒಬ್ಬರ ಹತ್ರ ಬಂದಿದ್ದು
ಸರ್ ನಿಮ್ಮ ಶಾಲೆ ಅಭಿಪ್ರಾಯ ನಿಮ್ಗೆ ಹೆಂಗೆ ಕೇಳಿ ಇಲ್ಲಿ ಉತ್ತಮವಾಗಿದೆ ಅಂದರು ಇಲ್ಲಿ ಮನೆ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಾಲಕರ ಜೊತೆಯಲ್ಲೂ ಚೆನ್ನಾಗಿ ಅವರು ವರ್ತಿಸಿ ನಮ್ಮ ಶಾಲೆಯ ಒಳ್ಳೆಯ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಮುಂದೆ ಸರ್ಕಾರಕ್ಕೆ ನೀಡ್ತಾರೆ. ಅವರಿಗೆ ಇನ್ನೊಮ್ಮೆ ನಾನು ಅವರಿಗೆ ಅಭಿನಂದನೆಗಳು ಹೇಳ್ತಾ ಮತ್ತೇನಿಲ್ಲ ಮಾತಾಡ್ತದೆ ಮಾತಾಡುವಂಥದ್ದು. ವರೆಗೆ 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದವರಾದ ಶ್ರೀಮತಿ ಗೀತಾ ಗಾಂವ್ಕರ್ ಅವರು ಅವರ ನೇತೃತ್ವದಲ್ಲಿ ಮಧುರ ಹಾಗೂ ಪವಿತ್ರ ಇವರು 3 ಸಿಬ್ಬಂದಿಗಳು ಬಂದು ನಮ್ಮ ಶಾಲೆಯ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬೆಳಿಗ್ಗೆ ಪ್ರಾರ್ಥನೆಗಿಂತ 15 ನಿಮಿಷ ಮೊದಲೇ ಬಂದು ಪ್ರಾರ್ಥನೆಯನ್ನ ನೋಡಿದ್ದಾರೆ. ಆಮೇಲೆ ಮಕ್ಕಳು ಹೇಗೆ ಪಂಚಾಂಗ ಹೇಳ್ತಾರೆ ಎಲ್ಲವನ್ನು ಕೇಳ್ಕೊಂಡು ಅದನ್ನೆಲ್ಲ ದಾಖಲೆ ಮಾಡಿಕೊಂಡು ಶಾಲೆಯ ಅಡಿಗೆ ಕೋಳಿ, ಬಿಸಿ ಊಟ, ಪ್ರತಿಯೊಂದು ನಮ್ಮ ಶಾಲೆಯ SSA ಕಾಗದ ಪತ್ರ ಎಲ್ಲ ಯಾವ ಹಣ ಬಂದಿತ್ತು, ಏನು ಖರ್ಚಾಗಿದೆ, ಅದು ಎಲ್ಲವನ್ನ ಮಾಹಿತಿಯನ್ನು ಅವರು ಲ್ಯಾಪ್ಟಾಪ್ನಲ್ಲಿ ತುಂಬಿಕೊಂಡಿದ್ದಾರೆ. ಮತ್ತೆ ಎಲ್ಲ ದಾಖಲೆಗಳನ್ನು ಅವರು ಪರಿಶೀಲಿಸಿದ್ದಾರೆ. ಹಾಗೆ ಮಕ್ಕಳಿಗೂ ಕೂಡ ಮಕ್ಕಳು ಹೇಗೆ ಶಿಸ್ತಾಗಿರ್ಬೇಕು, ಯಾವ್ಯಾವ ರೀತಿ ಬೆನಿಫಿಟ್ ಬರ್ತಾ ಇದೆ, ಮಕ್ಕಳಿಗೂ ಪಾಲಕರಿಗೂ ಅದರ ಮಾಹಿತಿ ತಿಳಿದಿರಬೇಕು ಹೇಳಿ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ಮನೆ ಮನೆಗೂ ಹೋಗಿ ಪಾಲಕರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಅವರಿಗೆ ಶ್ರೀಮತಿ ಗೀತಾ ಗಾಂವ್ಕರ್ ಅವರಿಗೆ ನಮ್ಮ ಶಾಲೆಯ SDMC ಪಾಲಕರು ಹಾಗೂ ಪೋಷಕರು ಹಾಗೂ ಶಿಕ್ಷಕರ ಸಿಬ್ಬಂದಿಗಳು ಮುದ್ದು ಮಕ್ಕಳಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಜೊತೆಗೆ ಬಂದಂತ ಇನ್ನಿಬ್ಬರು ಸಿಬ್ಬಂದಿಗಳಾದ ಪವಿತ್ರ ಹಾಗೂ ಮಧುರವರಿಗೂ ಕೂಡ ಅವರು ಕೂಡ ತುಂಬಾ ಪ್ರೀತಿಯಿಂದ ಮಕ್ಕಳನ್ನ ಮಾತಾಡಿಸಿ 3 ದಿನಗಳ ಕಾಲ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಪ್ರೀತಿಯಿಂದ ಇದು ಮಾಡಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ಶಾಲೆಯ ಹಾಗೂ ಸಿಬ್ಬಂದಿ SDMC ಪರವಾಗಿ ಧನ್ಯವಾದಗಳನ್ನು. ಅಧ್ಯಕ್ಷರು ಪಾಪ ಕರೆದಾಗ ಅವರು ಎಷ್ಟೇ ಕೆಲಸ ಇದ್ರು ಕರೆದಾಗ ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮ ಶಿಕ್ಷಕರ ಪರವಾಗಿ SDMC ಪರವಾಗಿ ಧನ್ಯವಾದಗಳನ್ನು. SDMC ಸದಸ್ಯರುಗಳು ಹಾಗೂ ಪಾಲಕ ಪೋಷಕರುಗಳು ಅವರಿಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೂ ಮುದ್ದು ಮಕ್ಕಳಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ.